ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸೊ ದಿಸ್ ಇಸ್ ದ ಪ್ರೌಡ್ ಮೂಮೆಂಟ್ ಟು ಸ್ಪರ್ಧಾ ಅರಿವು ಟೀಮ್ ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ರೀಸೆಂಟ್ ಎಕ್ಸಾಮ್ ಕೆಎ ನಡೆಸಿದಂತಹ 708 FDA ಎಕ್ಸಾಮ್ಸ್ ಅಲ್ಲಿ ಹಿಸ್ಟ್ರಿ ಕ್ವಶನ್ಸ್ ಕರ್ನಾಟಕ ಆಗಿರ್ಬೋದು ಅಥವಾ ಮಾಡರ್ನ್ ಇಂಡಿಯಾ ಅಥವಾ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ಈ ಎರಡು ಬುಕ್ ಇಂದಾನೆ ಕವರ್ ಆಗಿತ್ತು. ಆಲ್ಮೋಸ್ಟ್ ಎವ್ರಿ ಕ್ವಶನ್ಸ್ ವಿ ಕ್ಯಾನ್ ಸೇ ದಟ್ 100% ಸ್ಟ್ರೈಕ್ ಅಂತಾನೆ. ಸೊ ನೋಡೋಣ ಯಾವ್ಯಾವ ಕ್ವಶನ್ ಬಂದಿತ್ತು, ಯಾವ ಪೇಜ್ ಅಲ್ಲಿ ಇದೆ. ಅಂಡ್ ಇನ್ನೊಂದು ಹೇಳ್ತೀನಿ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುವಂತಹ ಕಂಟೆಂಟು ಎಕ್ಸಾಕ್ಟ್ಲಿ ಸೇಮ್ ಇದೆ. ಈ ಕನ್ನಡ ಮೆಟೀರಿಯಲ್ ಏನಿದೆ ಅದೇ ಇಂಗ್ಲಿಷ್ ಮೆಟೀರಿಯಲ್ ಕೂಡ ಇರುವಂತಹ ಕಂಟೆಂಟು. ಒಂದು ಕಂಟೆಂಟ್ ಯಾವುದು ಕೂಡ ಮಿಸ್ ಆಗಿಲ್ಲ. ಪೇಜಸ್ ನಂಬರ್ ಹಿಂದೆ ಮುಂದೆ ಆಗಿರ್ಬೋದು, ಕೆಲವು ಕಂಟೆಂಟ್ ಹೇಗ್ ಬರುತ್ತೆ ಹಾಗೆ, ಅದನ್ನ ಬಿಟ್ರೆ ಯಾವುದೇ ರೀತಿಯ ಕಂಟೆಂಟ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷು ಎರಡು ಸೇಮ್ ಇದೆ. I mean, it's just a replica of Kannada medium book into English medium, vice versa. ನೋಡ್ತಾ ಹೋಗೋಣ ಯಾವ್ಯಾವ ಕ್ವಶನ್ಸ್ ಕೇಳಿದ್ರು ಅಂತ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕೇವ್ ಟೆಂಪಲ್. ಬಾದಾಮಿ ಕೇವ್ ಟೆಂಪಲ್ ಬಗ್ಗೆ ಕೇಳಿದಂತಹ ಕ್ವಶನ್ಗೆ ನಿಮ್ಗೆ ನೋಡಿ, ಚಾಲುಕ್ಯಾಸ್ ಆಫ್ ಬಾದಾಮಿಯಲ್ಲಿ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಎವ್ರಿ ಕೇವ್ಸ್. ಈ ಬುಕ್ ಅಲ್ಲಿ ನಿಮ್ಗೆ ಮಲಗತ್ತಿ ಶಿವ ಟೆಂಪಲ್, ಬನಶಂಕರಿ ಆಗಿರ್ಬೋದು, ಸೆಕೆಂಡ್ ಕೇವ್ ಅಲ್ಲಿ ಏನಿದೆ, ಫಸ್ಟ್ ಕೇವಲ್ ಏನಿದೆ, ಯಾವ ಟೆಂಪಲ್ದು, ಇದು ಇನ್ ಡೀಟೇಲಿಂಗ್ ಆಗಿ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ದೆನ್ ಕಮ್ಸ್ ಡೈರೆಕ್ಟ್ ಕ್ವಶನ್ ವಿಚ್ ಇಸ್ ನಾಟ್ ಬಿಲ್ಟ್ ಬೈ ದಿ ಇಬ್ರಾಹಿಂ ಆದಿಲ್ ಶಾ. ಇದ್ರಲ್ಲಿ ನೋಡಿ, ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಇನ್ ಡೀಟೇಲಿಂಗ್ ಕೊಟ್ಟಾಗ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಹಿಸ್ ಆರ್ಕಿಟೆಕ್ಚರ್ ವರ್ಕ್ ಆಲ್ಸೋ. ಏನೇನ ಇಬ್ರಾಹಿಂ ಆದಿಲ್ ಶಾ ಅವರು ಬಿಲ್ಟ್ ಮಾಡಿದ್ರು ಅನ್ನೋದು ಕೂಡ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ಎಕ್ಸಾಕ್ಟ್ಲಿ ಏನಿದೆ ಅದೇ ಕ್ವಶನ್ ಆಗಿದೆ. ನೀವು ಈ ಬುಕ್ ನ ಒಂದ್ಸಲ ಓದಿದ್ರು ಕೂಡ ಆಲ್ಮೋಸ್ಟ್ 90% ಆಫ್ ದ ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡಬಹುದಾಗಿತ್ತು. ದೋ 100% ಕ್ವಶನ್ಸ್ ಇಲ್ಲಿಂದಾನೇ ಬಂದಿದೆ, ಬಟ್ ಎಲ್ಲಾ ಕ್ವಶನ್ಸ್ಗೂ ಕರೆಕ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಯು ವುಡ್ ಹ್ಯಾವ್ ಅಟೆಂಡೆಡ್ ಆಲ್ಮೋಸ್ಟ್ ಎವ್ರಿ ಕ್ವಶನ್ಸ್. ಇದ್ ನೋಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ನಮ್ಮ ಹಿಸ್ಟ್ರಿ ಬುಕ್ ಅಲ್ಲಿ ಇದ್ದಂತಹ ಕಂಟೆಂಟ್ ಇದು. ಕೇರ್ ಇಂಡಿಯಾದಲ್ಲಿ ಬಂದಿತ್ತು ನೋಡಿ ಹಿಸ್ಟ್ರಿದು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ ಡೀಟೇಲಿಂಗ್ ಆಗಿದೆ, ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ಏನೇನಾಯ್ತು ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆನೂ ಕೂಡ ವಿ ಹ್ಯಾವ್ ಮೆನ್ಷನ್ಡ್ ಇನ್ ಅವರ್ ಬುಕ್. ನೆಕ್ಸ್ಟ್ ಕ್ವಶನ್, ಆರ್ಮ್ಡ್ ರೆಬಿಲಿಯನ್, ಕರ್ನಾಟಕದಲ್ಲಿ ಆಗಿದಂತಹ ಆರ್ಮ್ಡ್ ರೆಬಿಲಿಯನ್ ಬಗ್ಗೆ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳುವಂತಹ ಕ್ವಶನ್ಸ್ ಗೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ ನೋಡಿ. ವೆಂಕಟಾದ್ರಿ ನಾಯಕ ಇಗೂರು ಅವ್ರದ್ದು ವೆಲ್ಲೂರು ಮ್ಯೂಟಿನಿ, ಅದಾದ್ಮೇಲೆ ಉದಯಗಿರಿ ಮ್ಯೂಟಿನಿ ರೆಬಿಲಿಯನ್ದು, ಕಿತ್ತೂರು ರೆಬಿಲಿಯನ್ ಎಕ್ಸಾಮ್ ಅಲ್ಲಿ ಕೇಳಿದ್ದು, ಸಂಗೊಳ್ಳಿ ರಾಯಣ್ಣ ಬಗ್ಗೆ, ನಗರ ರಿವೋಲ್ಟ್, ಇದು ಕೂಡ ಎಕ್ಸಾಮ್ ಅಲ್ಲಿ 2 ಕ್ವಶನ್ ಆಗಿದೆ. ಕ್ರೊನಾಲಜಿಕಲ್ ಆರ್ಡರ್ ಅಲ್ಲೂ ಅದನ್ನ ಕೇಳಿದರೆ, ಅದನ್ನ ಬಿಟ್ಟು ಮತ್ತೆ ರಿಗಾರ್ಡಿಂಗ್ ನಗರ ರಿವೋಲ್ಟ್ ಬಗ್ಗೆ ಒಂದು ಸಪರೇಟ್ ಕ್ವಶನ್ಸ್ ಕೂಡ ಆಗಿದೆ. ಸಿ ದಿಸ್ ಡೀಟೇಲ್ಸ್ ವಿ ಹ್ಯಾವ್ ಗಾನ್ ಥ್ರೂ ದಿಸ್ ಬುಕ್ ಅಂಡ್ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಎವ್ರಿ ಡೀಟೇಲಿಂಗ್. ಈಗ ಈ ಬುಕ್ ಅಲ್ಲಿರೋ ಡೀಟೇಲ್ಸ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ ಕೇಳ್ಬೇಕಂದ್ರೆ ದಟ್ ಎಕ್ಸಾಮ್ ವಿಲ್ ಬಿಕಮ್ ಟೂ ಟಫ್. ನೋಡಿ, ಈಗಲೇ ಆಕ್ಚುಲಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಎಕ್ಸಾಮ್ ಸ್ವಲ್ಪ ಟಫ್ ಇತ್ತು ಅಂತ. ವೆಲ್ಲೂರು ಮ್ಯೂಟಿನಿ, ಎಲ್ಲಾ ಮ್ಯೂಟಿನಿ ಬಗ್ಗೆ ನಿಮ್ಗೆ ಇದೊಂದು ಪೇಜ್ ಅಲ್ಲೇನೆ ಯು ವುಡ್ ಹ್ಯಾವ್ ಗೆಟ್ ದ ಆನ್ಸರ್ ಇನ್ ಡೀಟೇಲಿಂಗ್ ಆಗಿ ವಿತ್ ಇಸ್ವಿ, ಯಾರ್ಯಾರು ಭಾಗವಹಿಸಿದ್ರು, ಕಾಸ್ ಏನು, ಮತ್ತೆ ಅದರಲ್ಲಿ ಆದಂತಹ ಅಚೀವ್ಮೆಂಟ್ಸ್ ಏನು, ಎಲ್ಲ ಕೂಡ ಒಂದು ನಿಮ್ಗೆ ಡೀಟೇಲಿಂಗ್ ಆಗಿ ಇಲ್ಲಿ ಸಿಕ್ಕಿದೆ ನೋಡಿ. ನಗರ ರಿವೋಲ್ಟ್ ಬಗ್ಗೆ 2 ಕ್ವಶನ್ ಇದೆ, ಅದ್ರ ಮೇಲೆ ಕೂಡ ಇಲ್ಲಿ ಯು ಕ್ಯಾನ್ ಜಸ್ಟ್ ಒಂದು ಟೇಬಲ್ ಕಂಟೆಂಟ್ ನ ಓದಿದ್ರು ಕೂಡ 2 ಕ್ವಶನ್ ಗೆ ಆನ್ಸರ್ ಮಾಡಬಹುದಾಗಿತ್ತು. ಅದಾದ್ಮೇಲೆ ಪೀರಿಯಡ್ಸ್, ಕ್ರೊನಾಲಜಿಕಲ್ ಏಜ್ ಅಲ್ಲಿ ಪೀರಿಯಡ್ಸ್, ಇದು ಕೂಡ ನಮ್ ಹಿಸ್ಟ್ರಿ ಬುಕ್ ಅಲ್ಲಿ ಫಸ್ಟ್ ಅಲ್ಲಿ ನಮ್ಗೆ ಮಾಡಿದಾಗ್ಲೇನೆ ಅದು ಕೂಡ ಮೆನ್ಷನ್ ಮಾಡಿದೀವಿ. ಅಬೌಟ್ ದ ಯಾವ ಹಳೆ ಶಿಲಾಯುಗ ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಕೊಟ್ಟಾಗ ಅದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಇರಿಗೇಷನ್ ಆಫ್ ಕೊಲೋನಿಯಲ್ ಇಂಡಿಯಾದು ಪಯೋನಿಯರ್. ಡೈರೆಕ್ಟ್ ಕ್ವಶನ್ಸ್ ಇದರಿಂದ ಬಂದಿರುವಂತದ್ದು. ಅಗ್ರಿಕಲ್ಚರ್ ಅಲ್ಲಿ ಇರಿಗೇಷನ್ ಯಾರು ಮಾಡಿದ್ರು ಅಂತ ಸಿ ಇನ್ ಡೀಟೇಲಿಂಗ್ ಆಗಿ ವಿ ಹ್ಯಾವ್ ಮೆನ್ಷನ್ಡ್ ಯಾವ ಕ್ವಶನ್ ಗೆ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕಮ್ಸ್ ಸೆಷನ್ಸ್. ಇದಂತೂ ಆಲ್ಮೋಸ್ಟ್ ಎವ್ರಿ ಬುಕ್ ಹ್ಯಾಸ್ ದಿಸ್ ಕಂಟೆಂಟ್ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸೆಷನ್ಸ್ ನ ಎಲ್ಲಾ ಬುಕ್ ಅಲ್ಲೂ ಮೆನ್ಷನ್ ಮಾಡಿರ್ತಾರೆ. ಸೇಮ್ ವೇ ದಿಸ್ ನಮ್ ಬುಕ್ ಅಲ್ಲೂ ಕೂಡ ಈ ಕಂಟೆಂಟ್ ಇದೆ ರಿಗಾರ್ಡಿಂಗ್ ದ ಸೆಷನ್ಸ್ ಆಫ್ ಎವ್ರಿ ಇಂಪಾರ್ಟೆಂಟ್ ಕಾಂಗ್ರೆಸ್ ಸೆಷನ್ಸ್. ಎಲ್ಲಾ ಸೆಷನ್ಸ್ ಅದು ಡೀಟೇಲಿಂಗ್ ಆಗಿ ಕೊಡಕ್ ಆಗೋದಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಸೆಷನ್ಸ್ ಗಳು ವಿ ಹ್ಯಾವ್ ಮೆನ್ಷನ್ಡ್. ಸೊ
ದಿಸ್ ಇಸ್ ದ ಕ್ರೆಡಿಬಲ್. ನಮ್ಮ ಮೆಂಟರ್ಸ್ ನಮಗೆ ಹೇಳಿ ಯಾವ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ, ಮಿಸ್ ಆಗ್ಲೇಬಾರ್ದು ಅನ್ನೋದನ್ನ ಕೆಲವು ಪಾಯಿಂಟ್ಸ್ ಈ ಬುಕ್ ಅಲ್ಲಿ ಕಂಟೆಂಟ್ ಟೀಮ್ ಅವರು ಆಡ್ ಮಾಡಿದ್ರು. ಅಂಡ್ ಅದ್ರ ಪ್ರತಿಫಲವಾಗಿ ಆಲ್ಮೋಸ್ಟ್ 100% ಆಫ್ ಹಿಸ್ಟ್ರಿ ಕ್ವಶನ್ಸ್ ಅರಿವು ಬುಕ್ ಇಂದಾನೆ ಬಂದಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಅದು ಭಾರತದ ಇತಿಹಾಸ ಆಗಿರ್ಬೋದು ಅಥವಾ ಕರ್ನಾಟಕದ ಇತಿಹಾಸ ಆಗಿರ್ಬೋದು. ಅಂಡ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಕಂಟೆಂಟ್ ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಎರಡರಲ್ಲೂ ಸೇಮ್ ಇದೆಯಾ ಅಂತ. ಎಕ್ಸಾಕ್ಟ್ಲಿ 100% ಕಂಟೆಂಟ್ ಇಟ್ಸ್ ಅ ಕ್ಲೋನಿಂಗ್ ಕೈಂಡ್. ಕನ್ನಡದಲ್ಲಿ ಇರೋದನ್ನ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಇರೋದು ಕನ್ನಡದಲ್ಲಿ. ಸೊ ಕಂಟೆಂಟ್ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನೀವು ಈ ಬುಕ್ ನ ಪರ್ಚೇಸ್ ಮಾಡ್ಕೊಬಹುದು. ಅಂಡ್ ಕನ್ನಡ ಮೀಡಿಯಂದು ಬುಕ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಯು ವಿಲ್ ಗೆಟ್ ಇಟ್ ಇನ್ 15-20 days. ಇಂಗ್ಲಿಷ್ ಮೀಡಿಯಂದು ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.